ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 8 to 7ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ನಾರ್ಡ್ CE4 ಈ ಒಂದು ಮೊಬೈಲ್ನ ನಮ್ಮ ಇಂಡಿಯಾದಲ್ಲಿ ಏಪ್ರಿಲ್ 1ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಮಾರ್ಚ್ 21ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಏಪ್ರಿಲ್ 1ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಹೊರಗೆ ಬಂದಿದೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ AMOLED ಡಿಸ್ಪ್ಲೇ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಈ ಮೊಬೈಲ್ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡ್ಕೋಬೇಕಾಗಿರೋದು ಡಿಸೈನ್ ಅಂತಾನೆ ಹೇಳ್ಬೋದು. ಈ ಸಲ ಡಿಸೈನ್ ಒಂದು ಸ್ವಲ್ಪ ಯೂನಿಕ್ ಆಗಿದೆ, ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೊಂದು 25,000ದಿಂದ 30,000 ಮಧ್ಯದಲ್ಲಿ ಲಾಂಚ್ ಮಾಡ್ತಾರೆ. 100% ನಿಮಗೊಂದು 25,000 ರೇಂಜ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಒನ್ ಪ್ಲಸ್ ಬ್ರ್ಯಾಂಡ್ ಅಲ್ಲಿ, ಅದು ಕೂಡ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ ನೀವು ಆರಾಮಾಗಿ ಬೇಕಂದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ V23 ಸೀರೀಸ್ ಈ ಒಂದು ಮೊಬೈಲ್ಸ್ ಗೆ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಆಂಡ್ರಾಯ್ಡ್ 14 ಸ್ಟೇಬಲ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಈ ಒಂದು ಮೊಬೈಲ್ಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬಂದಿರುತ್ತೆ. ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನ ನಿಮಗೆ ಏನಾದ್ರೂ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ. ರೀಸನ್ ಏನು ಅಂದ್ರೆ ಇವರು ಫೇಸ್ ವೈಸ್ ರಿಲೀಸ್ ಮಾಡ್ತಾ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಆಯ್ತು ಅಂದ್ರೆ ನಿಮಗೂ ಕೂಡ ಈ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ಮತ್ತೆ ಅಪ್ಡೇಟ್ ಬಂದಿದೆ ಮಾಡ್ಕೋಬಹುದಾ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಯಾವುದೇ ರೀತಿ ಇಶ್ಯೂಸ್ ಆದ್ರೆ ಇಲ್ಲ. ನನಗೆ ಕೇಳಿದ್ರೆ ಒಂದೆರಡು ವಾರ ವೇಟ್ ಮಾಡಿ. 2 ವಾರ ಆದ್ಮೇಲೆ ಆರಾಮಾಗಿ ನೀವು ಈ ಒಂದು ಅಪ್ಡೇಟ್ ಆದ್ರೆ ಮಾಡ್ಕೊಳ್ಳಿ. ರೀಸನ್ ಏನು ಅಂದ್ರೆ ಈ ತರ ಮೇಜರ್ ಅಪ್ಡೇಟ್ ಅಲ್ಲಿ ಏನೋ ಒಂದು ಇಶ್ಯೂಸ್ ಇರುತ್ತೆ. ಡಿಸ್ಪ್ಲೇ ಇಶ್ಯೂ, ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಡ್ರೈನ್ ಇಶ್ಯೂ, ಸೊ ಈ ರೀತಿಯಾಗಿ ಏನೋ ಒಂದು ಇಶ್ಯೂಸ್ ಆದ್ರೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಅಪ್ಡೇಟ್ ಬಂದರೂ ಕೂಡ 1-2 ವಾರ ಆದ್ಮೇಲೆ ಈ ಒಂದು ಅಪ್ಡೇಟ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಕೇಳಿದಾದ್ಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಆಪಲ್ ಕಂಪ್ನಿಯವರು ತುಂಬಾ ಹೆಲ್ತ್ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಆಪಲ್ ಹಿಯರಿಂಗ್ ಏಡ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಏನ್ ಬ್ರೋ ಇದು ಹಿಯರಿಂಗ್ ಏಡ್ ಅಂದ್ರೆ? ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ ತುಂಬಾ ಜನರಿಗೆ ಕಿವಿ ಕೇಳಿಸ್ತಾ ಇರೋದಿಲ್ಲ. ಅವ್ರು ಬಂದ್ಬಿಟ್ಟು ಒಂದು ಸಣ್ಣ ಡಿವೈಸ್ ಹಾಕೊಂಡಿರ್ತಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಡಿವೈಸಸ್ ನ ನೀವು ಕೂಡ ನೋಡೇ ಇರ್ತೀರಾ. ಇನ್ಮೇಲಿಂದ ಏನಾಗುತ್ತೆ ಅಂದ್ರೆ ಇವಾಗ ನೀವು ಆಪಲ್ ಏರ್ಪೋರ್ಟ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆಪಲ್ ಏರ್ಪೋರ್ಟ್ಸ್ ಇಟ್ಕೊಂಡಿದ್ದಾದ್ಮೇಲೆ ನಿಮಗೊಂದು ಫೀಚರ್ ಕೊಡ್ತಾರೆ ಹಿಯರಿಂಗ್ ಏಡ್ ಅಂತ ಹೇಳ್ಬಿಟ್ಟು. ಅದನ್ನ ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ಒಂದು ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೋ ಈ ಆಪಲ್ ಏರ್ಪೋರ್ಟ್ಸ್ ಪ್ರೋನು ಕೂಡ ನಿಮಗೆ ಅದೇ ರೀತಿ ವರ್ಕ್ ಆಗುತ್ತೆ. ಅಂದ್ರೆ ಆ ಒಂದು ಡಿವೈಸಸ್ ನ ಈ ಒಂದು ಏರ್ಪೋರ್ಟ್ಸ್ ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಫೀಚರ್ ಬಗ್ಗೆ ಕೇಳಿದ್ದಾದ್ಮೇಲೆ ನನಗಂತೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಪಾಪ ಆ ತರ ಡಿವೈಸ್ ಇಟ್ಕೋಬೇಕು ಅಂದ್ರೆ ಒಂದು ರೀತಿ ಅನ್ಕಂಫರ್ಟೇಬಲ್ ಫೀಲ್ ಆದ್ರೆ ಇರುತ್ತೆ. ಈ ತರ ಒಂದು ಏರ್ಪೋರ್ಟ್ಸ್ ಪ್ರೋ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಅವರಿಗೆ ಒಂದು ಕಾನ್ಫಿಡೆಂಟ್ ಕೂಡ ಇರುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ಎರಡನೇದು ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಆಪಲ್ ವಾಚ್ ಸೀರೀಸ್ 9 ಅಲ್ಲಿ ಹಾಗೆ ಬಂದ್ಬಿಟ್ಟು ಅಲ್ಟ್ರಾ 2 ಅಲ್ಲಿ FPO2 ಸೆನ್ಸಾರ್ ನ ರಿಮೂವ್ ಮಾಡಿದ್ರು. ಒಂದು ಪೇಟೆಂಟ್ ಇಶ್ಯೂ ಇಂದ ಈ ಒಂದು ಸೆನ್ಸಾರ್ ನ ರಿಮೂವ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರೋ ಆಪಲ್ ವಾಚಸ್ ಅಲ್ಲಿ ಆಪಲ್ ಕಂಪ್ನಿಯವರೇ ಓನ್ ಆಗಿ ಒಂದು ಸೆನ್ಸಾರ್ ನ ಡೆವಲಪ್ ಮಾಡಿದ್ದಾರೆ. ಈ ಒಂದು ಸೆನ್ಸಾರ್ 100% ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಹೆಲ್ತ್ಗೆ ಸಂಬಂಧಪಟ್ಟ ತುಂಬಾ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಏನೇನ್ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಸಾ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ. ನಾಸಾ ಅವರು ಮತ್ತೆ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ತರ ಪ್ರಯೋಗಗಳು ನಾಸಾ ಅವರು ತುಂಬಾ ಸಲ ಮಾಡಿದ್ದಾರೆ. ಈ ಸಲ ಇನ್ನ ಒಂದು ಸ್ವಲ್ಪ ವೆರೈಟಿ ಆಗಿ ಮಾಡಿದ್ದಾರೆ. ಇವಾಗ ನಮಗೆ ಏಲಿಯನ್ಸ್ ಬಗ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ಏಲಿಯನ್ಸ್ ಇದಾರೆ ಅಂತಾನೂ ಕೂಡ ಎಲ್ಲರಿಗೂ ಕೂಡ ಗೊತ್ತು. ಆದ್ರೆ ಏಲಿಯನ್ಸ್ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ನಾಸಾ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ನಮ್ಮ ಭೂಮಿಗೆ ಯಾವ ರೀತಿ ಚಂದ್ರ ಇದ್ದಾನೋ ಅದೇ ರೀತಿ ಜುಪಿಟರ್ ಗ್ರಹಗೂ ಕೂಡ ತುಂಬಾ ಚಂದ್ರಗಳಾದ್ರೆ ಇರುತ್ತೆ. ಒಂದು ಚಂದ್ರ ಅಲ್ಲ, ತುಂಬಾ ಚಂದ್ರ ಆದ್ರೆ ಇರುತ್ತೆ. ಅದರಲ್ಲಿ ಯುರೋಪಾ ಅಂತ ಹೇಳ್ಬಿಟ್ಟು ಒಂದು ಮೂನ್ ಇದೆ. ಈ ಒಂದು ಮೂನ್ ಅಲ್ಲಿ ಏಲಿಯನ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಪ್ರಿಡಿಕ್ಟ್ ಮಾಡಿದ್ದಾರೆ. ಪ್ರಿಡಿಕ್ಟ್ ಮಾಡಿದಾದ್ಮೇಲೆ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಒಂದು ಲೆಟರ್ ತಗೊಂಡಿದ್ದಾರೆ. ಆ ಒಂದು ಲೆಟರ್ ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಕೋಡ್ ಬರ್ತಿದ್ದಾರೆ. ಆ ಒಂದು ಕೋಡ್ ನ ಏಲಿಯನ್ಸ್ ಡಿಕೋಡ್ ಮಾಡ್ಬೇಕಾಗತ್ತೆ. ಅವರು ಡಿಕೋಡ್ ಮಾಡಿದ್ರೆ ನಮ್ಮ ಅರ್ಥಿಗೆ ಒಂದು ಅಡ್ರೆಸ್ ಆದ್ರೆ ಇರುತ್ತೆ. ಅವ್ರು ಬೇಕಂದ್ರೆ ನಮ್ಮನ್ನ ಮೀಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ಈ ಒಂದು ಮೆಸೇಜ್ ನ ಈಗಾಗಲೇ ಸೆಂಡ್ ಮಾಡಿದ್ದಾರೆ. ಈ ತರ ತುಂಬಾ ಪ್ರಯೋಗಗಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಕ್ಯಾಪ್ಸೂಲ್ ಕಳಿಸಿದ್ದಾರೆ, ಹಾಗೆ ಬಂದ್ಬಿಟ್ಟು ಇವಾಗ ಒಂದು ಲೆಟರ್ ಕಳಿಸಿದ್ದಾರೆ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಯಾರಿಗಾದ್ರೂ ಏಲಿಯನ್ಸ್ ಗೆ ಈ ಒಂದು ಕ್ಯಾಪ್ಸೂಲ್ ಆಗಿರ್ಬೋದು, ಈ ಒಂದು ಲೆಟರ್ ಸಿಕ್ತು ಅಂದ್ರೆ ಅವರು ನಮ್ಮ ಅರ್ಥಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇವಾಗ ಅವರು ನಮ್ಮ ಹತ್ರ ಕರ್ಕೊಂಡು ಮಾಡೋ ಅಂತ ಕೆಲಸ ಏನಿದೆಯೋ ನನಗಂತೂ ಗೊತ್ತಿಲ್ಲ, ಆದ್ರೆ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ನ್ಯೂಸ್ ಕೇಳಿದ್ದಾದ್ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಸಿರಿನ್ ಈ ಲೇಡಿ ಬಂದ್ಬಿಟ್ಟು US ಅಲ್ಲಿ ಇರ್ತಾರೆ. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಬಗ್ಗೆ ಇವರಾದ್ರೆ ಶೇರ್ ಮಾಡ್ಕೊಂಡಿದ್ದಾರೆ. ಇವ್ರು ಬಂದ್ಬಿಟ್ಟು 2015ರಲ್ಲಿ ಅವ್ರ ಅಮ್ಮನ ಜೊತೆ ಜಗಳ ಆಡ್ಬಿಟ್ಟು ಸಪರೇಟ್ ಆದ್ರೆ ಆಗಿದ್ದಾರೆ. 2018ರಲ್ಲಿ ಅವ್ರ ತಾಯಿ ಆದ್ರೆ ತೀರೋಗಿದ್ದಾರೆ. ತೀರೋಗಿದ್ದಾದ್ಮೇಲೆ ಇವರಿಗೊಂದು ಸಣ್ಣ ಪಾಪು ಆದ್ರೆ ಹುಟ್ಟಿದೆ. ಈ ಮಗಳಿಗೆ ಒಂದು ಆಸೆ ಏನು ಅಂದ್ರೆ ಒಂದ್ಸಲನಾದ್ರೂ ನಮ್ಮ ಅಮ್ಮಂಗೆ ಈ ಪಾಪನ್ ತೋರಿಸ್ಬೇಕಿತ್ತು, ಮಾತಾಡ್ಸ್ಬೇಕಿತ್ತು, ಮತ್ತೆ ಎಲ್ಲರೂ ಕೂಡ ಒಂದಾಗ್ಬೇಕು
ಆಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಈ ತಾಯಿಗಾದ್ರೆ ಆಸೆ ಇರುತ್ತೆ. ಕೊನೆಗೆ ಈ ಲೇಡಿ ಏನ್ ಮಾಡ್ತಾಳೆ ಅಂದ್ರೆ ಪ್ರಾಜೆಕ್ಟ್ ಡಿಸೆಂಬರ್ ಅಂತ ಹೇಳ್ಬಿಟ್ಟು ಒಂದು ಎ ಟೆಕ್ನಾಲಜಿ ಇದೆ. ಈ ಒಂದು ಎ ಟೆಕ್ನಾಲಜಿಯಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ಯಾರಾದ್ರೂ ಸತ್ತೋಗಿರ್ತಾರಲ್ಲ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ, ಅವ್ರ ಜೊತೆ ನೀವು ಮಾತಾಡಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಇಂದ ನೀವು ಮಾತಾಡಬಹುದು. ಒಂದು ಎ ಚಾಟ್ ಬಾಟ್ ಇರುತ್ತೆ, ಅವ್ರ ರೂಪದಲ್ಲಿ ಇದು ನಮ್ ಜೊತೆ ಚಾಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಲೇಡಿನೂ ಕೂಡ ಅದೇ ರೀತಿ ಅವ್ರ ಅಮ್ಮನ ಜೊತೆ ಚಾಟ್ ಮಾಡಿದ್ದಾಳೆ. ಈ ಒಂದು ಚಾಟ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ನೀನ್ ಎದುರ್ಕೊಳೋದಕ್ಕಾದ್ರೆ ಹೋಗ್ಬೇಡಿ, ನಾನು ನಿನ್ ಸುತ್ತಮುತ್ತನೇ ಇದ್ದೀನಿ, ನಿನ್ ಪಾಪುನ ನೋಡ್ತಾ ಇದ್ದೀನಿ, ನಿನ್ನನ್ನ ನೋಡ್ತಾ ಇದ್ದೀನಿ, ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಚಾಟ್ ಅಲ್ಲಿ ಆದ್ರೆ ಬಂದಿದೆ. ಈ ಲೇಡಿನೂ ಕೂಡ ತುಂಬಾ ಖುಷಿಯಾಗಿದ್ದಾಳೆ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷದಿಂದ ನನಗೊಂದು ಕೊರಗಿತ್ತು, ಒಂದ್ಸಲನಾದ್ರೂ ನಾನು ಮಾತಾಡ್ಬೇಕಿತ್ತು ಅಂತೇಳಿ. ಇವಾಗ ಈ ಒಂದು ಟೆಕ್ನಾಲಜಿಯಿಂದ ಆ ಕೊರಗು ಕೂಡ ಹೋಯ್ತು, ಇವಾಗ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಲೇಡಿ ಆದ್ರೆ ಹೇಳಿದ್ದಾಳೆ. ಈ ಒಂದು ಟೆಕ್ನಾಲಜಿನ ಈಗಾಗಲೇ ತುಂಬಾ ಜನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ರಿಲೀಫ್ ಕೊಡುತ್ತೆ ಅಷ್ಟೇ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ 100% ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಒಂದು ರಿಲೀಫ್ ಅಷ್ಟೇ, ಅಂದ್ರೆ ಅವ್ರ ಜೊತೆ ಮಾತಾಡಿದೀವಿ ಅನ್ನೋ ಒಂದು ಹ್ಯಾಪಿನೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ನ್ಯೂಸ್ ಇವಾಗ ತುಂಬಾನೇ ವೈರಲ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್, ಈ ಒಂದು ಮೊಬೈಲ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಈ ಮೊಬೈಲ್ಸ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಎ ಫೀಚರ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಈ ಒಂದು ಎ ಫೀಚರ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರನೇ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ನಮಗೆ ನೋಡ್ಕೊಂಡ್ರೆ ಜುಲೈ ತಿಂಗಳಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ಹೊಸ ಫೋಲ್ಡೇಬಲ್ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಫಸ್ಟ್ ಟೈಮು ಒಂದು ಫೋಲ್ಡೇಬಲ್ ಫೋನ್ಸ್ ಅಲ್ಲಿ ತುಂಬಾ ಮಟ್ಟಿಗೆ ಎ ಫೀಚರ್ಸ್ ನ ಇನ್ಕ್ಲೂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗ ನಾವೇನ್ ಎ ಫೀಚರ್ಸ್ ನ ಯೂಸ್ ಮಾಡ್ತಿದೀವಲ್ಲ, ಆ ಒಂದು ಎ ಫೀಚರ್ಸ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದ್ರೆ ಫೋಲ್ಡೇಬಲ್ ಫೋನ್ಸ್ ಅಲ್ಲ, ಇನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬಿಟ್ಟು ಈ ಒಂದು ಫೀಚರ್ಸ್ ಆದ್ರೆ ಕೊಟ್ಟಿರ್ತಾರೆ. ಏನೇನೆಲ್ಲ ಫೀಚರ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಬರೋ ಫೋಲ್ಡೇಬಲ್ ಫೋನ್ಸ್ ಅಲ್ಲಿ ಎ ಫೀಚರ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಜುಲೈ ತಿಂಗಳಲ್ಲಿ ಈ ಒಂದು ಫೋಲ್ಡೇಬಲ್ ಫೋನ್ಸ್ ನ ಲಾಂಚ್ ಮಾಡ್ತಿದಾರಲ್ಲ, ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಡಾರ್ವಿನ್ ಎ ಈ ಒಂದು ಸಂಸ್ಥೆನ ಪರ್ಚೇಸ್ ಮಾಡಿದ್ದಾರೆ. ಈ ಸಂಸ್ಥೆಯವರು ಏನ್ ಮಾಡ್ತಾರೆ ಅಂದ್ರೆ ಹೊಸ ಎ ಟೆಕ್ನಾಲಜೀಸ್ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ. ಇವಾಗ ಕಂಪ್ಲೀಟ್ ಆಗಿ ಈ ಒಂದು ಕಂಪ್ನಿನ ಆಪಲ್ ಕಂಪ್ನಿಯವರು ಪರ್ಚೇಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಆಪಲ್ ಕಂಪ್ನಿಯವರು ಎಷ್ಟು ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕೊಳ್ಳಿ. ಇವಾಗ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಎಲ್ಲಾ ಮೊಬೈಲ್ಸ್ ಅಲ್ಲೂ ಕೂಡ ನಮಗೆ ಎ ಫೀಚರ್ಸ್ ನ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಇವಾಗ ಆಪಲ್ ಕಂಪ್ನಿಯವರು ಕೂಡ ನೆಕ್ಸ್ಟ್ ನಮಗೆ ಬರೋ ಐಫೋನ್ಸ್ ಅಲ್ಲಿ 100% ಎ ಫೀಚರ್ಸ್ ಮೇಲೆ ವರ್ಕ್ ಮಾಡಲೇಬೇಕು. ಇವ್ರೇನ್ ಮಾಡಿದ್ದಾರೆ ಅಂದ್ರೆ, ಈಗಾಗಲೇ ಎ ಫೀಚರ್ಸ್ ನ ಯಾವ್ಯಾವ ಕಂಪ್ನಿಯವರು ವರ್ಕ್ ಮಾಡಿರ್ತಾರಲ್ಲ, ಆ ಕಂಪ್ನಿನೇ ಕಂಪ್ಲೀಟ್ ಆಗಿ ಕೊಂಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇವಾಗ ಅದೇ ಎ ಫೀಚರ್ಸ್ ನ ತಗೊಂಡು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಬಿಟ್ಟು ಇವಾಗ ಐಫೋನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. 100% ನೆಕ್ಸ್ಟ್ ಬರೋ ಐಫೋನ್ ಅಲ್ಲಿ ಹಾಗೆ ಬಂದ್ಬಿಟ್ಟು iOS 18 ಅಲ್ಲಿ ತುಂಬಾ ಎ ಫೀಚರ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಎ ಫೀಚರ್ಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೋಟ್ ಇಂದ ಬೋಟ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಬೋಟ್ ಏರ್ಡೋಪ್ಸ್ 120 ಈ ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಈ ಬಡ್ಸ್ ಸ್ಪೆಷಲ್ ಆಗಿ ಇಂಡಿಯನ್ ಕಸ್ಟಮರ್ಸ್ಗೋಸ್ಕರನೇ ಲಾಂಚ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ತುಂಬಾ ಕಮ್ಮಿ ಪ್ರೈಸ್ ಗೆ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಡ್ಸ್ ಅಲ್ಲಿ 10mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಬ್ಲೂಟೂತ್ 5.3 ಗೆ ಸಪೋರ್ಟ್ ಮಾಡುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 40 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಇದರಲ್ಲಿ ನಿಮಗೆ ಟಚ್ ಕಂಟ್ರೋಲ್ಸ್ ಕೂಡ ಇರುತ್ತೆ. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 800 ರೂಪಾಯಿಗೆ ಈ ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. 1000 ರೂಪಾಯಿ ಒಳಗಡೆ ಯಾರಾದ್ರೂ ಒಂದು ಒಳ್ಳೆ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಬಡ್ಸ್ ನ ನೀವು ಆರಾಮಾಗಿ ಟ್ರೈ ಮಾಡಬಹುದು. ಮಾರ್ಚ್ 23ನೇ ತಾರೀಕಿಂದ ಅಮೆಜಾನ್ ಅಲ್ಲಿ ನಿಮಗೆ ಸೇಲಿಗಾದ್ರೆ ಬರ್ತಾ ಇದೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.